ಸೊ ನಾವು ಲೆಟ್ಸ್ ಗೋ ಫಾರ್ ಬೈಕ್ ವಾಶ್. ಫೋನ್ ಚಾರ್ಜ್ ಅಂತೂ ಆಗತ್ತೆ. ಲೆಟ್ಸ್ ಗೋ. Let's take stairs. ಓ ಸುಮಂತ್ ಬೈ ಫುಲ್ ಸೆಕ್ಸಿ ಬೈ. ಎಲ್ಲಿ ಬ್ಲಾಗಿಂಗ್ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿದೆ. ನೆಕ್ಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ ಚೈನ್ ಕ್ಲೀನಿಂಗ್. ಹೌದಾ? ಅಡಿ ಮಾಡಿ ಹುಷಾರ್ ಬೈ. ಪಂಚರ್ ಆಯ್ತಲ್ಲ 150 ರೂಪಾಯಿ. ಎಷ್ಟು? 2 ಕಿಲೋಗೆ ಇವು. ಹೇಳಿದ್ನಿಲ್ಲ ನನಗೆ. ಒಂದು ದೊಡ್ಡದಾಗಿತ್ತು, ಇಷ್ಟೇ ಹೋಗಿತ್ತು, ಅದು ಒಳಗೆ ಹೋಗಿತ್ತು. ಅದರಿಂದ ಗಾಳಿ ಗಾಳಿ. ನೆಕ್ಸ್ಟ್ ಟೈಮ್ ಪಂಚರ್ ಆದಾಗ 2-3 ತೆಗ್ ಹಾಕಿ ನೋಡು. ಅವಾಗ ಏನಾರ ನೀನು ಗಾಡಿ ಹಿಂಗೆ ಬಿದ್ದು ಮ್ಯಾಗ ಹೇಳಿಲ್ಲ ಅಂತಕ್ಕೋ ಪಂಚರ್ ಆಗೈತಿಲ್ಲ ಹವಾರು. ನನಗೆ ಗೊತ್ತಾಗಿತ್ತು ಪಂಚರ್ ಆಗೈತೆ ಅಂತ. ಹೋಗ್ತೈದ್ನಲ್ಲ ಅಂತ ಬರ್ತದೆ ಸೌಂಡ್. ಒಂದು ಟೈಪ್ ಸೌಂಡ್ ಬರ್ತತೆ, ಗೊತ್ತಾಗ್ತತೆ ಹೌದು ಏನೋ ಆಗೈತೆ ಅಂತ. ಆ ಸೌಂಡ್ ಬಂದ ತಕ್ಷಣ ನೋಡಿ ಪಕ್ಕ ಪಂಚರ್ ಆಯ್ತು ಅಂತ ಸೌಂಡ್ ಬರ್ತತಲ್ಲ. ಇರಲಿ, ಊಟ ಎಲ್ಲ ಏನು ಮಾಡ್ಬೇಕು. ನಿಮ್ಮದು ಹೇರ್ ಕಟ್ ಮಾಡ್ಕೊಂಡು ಸ್ನಾನ ಮಾಡ್ಬಿಟ್ಟು ಊಟ ಮಾಡಿ. ನೀವು ಸ್ವಲ್ಪ ಚೇಂಜ್ ಮೇಂಟೈನ್ ಮಾಡ್ಕೋ. ಮಾಡಬೇಕು. ಕಂಡಪಟ್ಟಿ ಹೊಲ್ಸಾಗೈತೆ. ಅದೇ ಬರ್ತೀನಿ ಬೈ. ಗೊತ್ತಾಗಲ್ಲ ಅಂದ್ರೆ ನಾನು ವಿಡಿಯೋ ನೋಡ್ಬಿಡು. ಆದರೆ ಎಕ್ಸ್ಪ್ಲೇನ್ ಮಾಡಿದೆ ಹೆಂಗೆ ಮಾಡ್ಬೇಕಂತ. ಅದಕ್ಕೆ ಈ ಗಾಡಿಗಳಿಗೆ ಸಪ್ರೇಟ್ ಸ್ಟ್ಯಾಂಡ್ ಬರ್ತಾವೆ. ಸೈಡ್ ಸ್ಟ್ಯಾಂಡ್ ಹಿಂಗೆ ಗಾಲಿ ಮ್ಯಾಗ ಎತ್ತಕ್ಕ. ಸೈಡಿಂದ ಹಿಂಗೆ ಎತ್ತಕ್ಕೆ ತಗೋ ಅದನ್ನ ತೊಗೊಂಡು ಇಟ್ಕೋ. ಯಾಕಂದ್ರೆ ಇವು ಗಾಡಿ ತೊಗೊಂಡು ಕುಂದ್ರದು ಅಷ್ಟೇ ಅಲ್ಲ, ಮೇಂಟೈನ್ ಮಾಡ್ಬೇಕಲ್ಲ. ಅದೇ ನಾನು ಯಾವಾಗಲೂ ಮಾಡಿಸ್ತೀನಿ. ಅಲ್ಲಿ ಏನು ಮಾಡ್ತೀನಿ ಗೊತ್ತಾ, ಫಸ್ಟ್ ಕ್ಲೀನ್ ಮಾಡೋ ಅಂತೀನಿ. ಡೀಸೆಲ್ ಹಾಕಿ ಕ್ಲೀನ್ ಮಾಡ್ತಾನೆ. ಇಲ್ಲಿ ಹೋಗಿ ತೊಳಸ್ತೀನಿ ಗಾಡಿನ. ಕ್ಲೀನ್ ಆಗಿರ್ತದ. ಇಲ್ಲಿ ಬರ್ತೀನಿ ವಾಪಸ್. ಎಷ್ಟು ಕೊಟ್ಟಿ ಅವನಿಗೆ ಕ್ಲೀನ್ ಮಾಡಕ್ಕೆ? ಎಷ್ಟು ಕೊಡ್ತೀವಿ? 200 ಕೊಡ್ತೀನಿ. 30 ರೂಪಾಯಿ ಕೆಲಸ 200 ರೂಪಾಯಿ ಕೊಡ್ತೇವಲ್ವ ಮೇರೆ? ಗಾಡಿ ಫುಲ್ ಕ್ಲೀನ್ ಮಾಡಕ್ಕೆ ಫಸ್ಟ್ ಇಲ್ಲಿ ಕ್ಲೀನ್ ಮಾಡಿಸ್ತೀನಿ. ಚೈನ್ ಕ್ಲೀನ್ ಮಾಡಕ್ಕೆ ಎಷ್ಟು ಕೊಡ್ತೀವಿ ಅವನಿಗೆ? ನನಗೆ ಕೊಡಲ್ಲ. ನಾನು ಚೈನ್ ಕ್ಲೀನ್ ಮಾಡಕ್ಕೆ ಹೇಳ್ತೀನಿ ಕೇಳು. ಅವನು ಫುಲ್ ಪೆಟ್ರೋಲ್ ಹಾಕ್ತಾನೆ, ಪೆಟ್ರೋಲ್ ಹಾಕಿ ಚೈನ್ ಕ್ಲೀನ್ ಮಾಡ್ತಾನೆ. ಇಲ್ಲಿ ಅಲ್ಲಿ ಹೋಯ್ತೀನಿ, 200 ರೂಪಾಯಿ ಗಾಡಿ ಫುಲ್ ವಾಶ್ ಮಾಡಿಸ್ತೀನಿ, ಫುಲ್ ಕ್ಲೀನು. ಮತ್ತೆ ಇಲ್ಲಿ ಬರ್ತೀನಿ, ಇವಾಗ ಲೂಪ್ ಮಾಡಂತೀನಿ. ಕ್ಲೀನ್ ಆಗಿರ್ತದಲ್ಲ, ಇಷ್ಟೇ ದೊಡ್ಡ ಡಿಸ್ಟೆನ್ಸ್ ಅಷ್ಟು ಮ್ಯಾಟ್ರ್ ಆಗಲ್ಲ ಚೈನಿಗೆ. ಲೂಪ್ ಮಾಡಂತೀನಿ. ಎಲ್ಲ ಸೇರಿಸಿ 300 ರೂಪಾಯಿ ಕೊಡ್ತೀನಿ ನೋಡಿ. ಗಾಡಿ ವಾಶಿಗೆ 200 ರೂಪಾಯಿ ಕೊಡು. 30 ರೂಪಾಯಿದ ನೀನೇ ಕ್ಲೀನ್ ಮಾಡು. ಕ್ಲೀನ್ ಮಾಡಿದ್ರೆ ನಿಂಗೆ 230 ರೂಪಾಯಿ. ಬೆಸ್ಟ್ ಅವನು ಗಾಡಿ ತೊಳ್ಸೋಕೆ ಹೋಗ್ತೀನಲ್ಲ, ಆ ಸೆಕ್ಷನ್ ಕ್ಲೀನ್ ಮಾಡಂದ್ರೆ ಆಯ್ತಲ್ಲ. ಅವ್ 300-400 ರೂಪಾಯಿ ಹೋಗ್ತಾನೆ. ಇಲ್ಲ ಚೈನ್ ಎಲ್ಲ ಅವನು ಪ್ರೆಷರ್ ವಾಷರಿಂದ ಕ್ಲೀನ್ ಮಾಡಿದ್ರೆ ಆಯ್ತಲ್ಲ. ಪ್ರೆಷರ್ ವಾಷರ್ ಹೋಗಲ್ಲ, ಡೀಸೆಲ್ ಹಾಕಿ ಸ್ವಚ್ಛ ಮಾಡೋಕೆ ಬ್ರಷ್ ಹಚ್ಚಿ. ನೀ ಎಲ್ಲೇ ಹೋದ್ರು ಅದು ಚೈನ್ ಕ್ಲೀನ್ ಮಾಡೋಕೆ 100 ರೂಪಾಯಿ ಫಿಕ್ಸ್ ಹೇಳ್ತಾನೆ ಆರಾಮಾಗಿ. ಈಗ ಕೈಯಾಗ ಆಗೋ ಕೆಲಸ ಮಂದಿ ಕಡೆ ಸುಮಾರು ರೊಕ್ಕ ಕೊಟ್ಟು ವೇಸ್ಟ್ ಮಾಡಿಸೋದ? ಏನಪ್ಪ ಏನು ಅಂಬಾನಿ ಲೆವೆಲಿಗೆ ಬಿಸಿ ಇದೀವ ನಡೀತೈತಿ. ನಾವು ಖಾಲಿ ಪುಕ್ಸಿಟಾಗಿ ಕೂತಿರ್ತೀವಿ. ಮತ್ತು ನೋಡು, ಎಲ್ಲಿ ರೊಕ್ಕ ವೇಸ್ಟ್ ಆಗುತ್ತಲ್ಲ ಅಲ್ಲಿ ಕಡಿಮೆ ಆಗ್ತದೆ. ಕಡಿಮೆ ಮಾಡ್ಕೋಬೇಕು. ಅನಿವಾರ್ಯತೆಯಿಂದ ಖರ್ಚು ಮಾಡಬೇಕು. ಟೊಯೋಟಾ ಕಿರ್ಲೋಸ್ಕರ್ ಏನಲ್ಲಿ ಮೋಟಲ್ ತಗೋಬೇಡ. ಅದು ಸ್ಪ್ರೇ ನೋಡು, ಸಮರ್ ಐತಿ, ಬ್ಯಾಸ್ಗೆ, ವಿಂಟರ್ದಾಗ ನಡೀತೈತಿ ಅದು ಸ್ಪ್ರೇ. ಬಟ್ ನೀನು ಆದಷ್ಟು ಫೋಮ್ ಗತ್ಲೆ ಬರ್ತಲ್ಲ ಸ್ಪ್ರೇ, ಅವು ತಗೋ. ಅವೇನಕ್ಕ ಅವು ಕರೆಕ್ಟಾಗಿ ಕುಂದಿರ್ತಾವ ಚೈನ್ ಮೇಲೆ. ಬ್ಯಾಸ್ಗೆ ಜಲ್ದಿ ವೇರಟ್ ಆಗಲ್ಲ ಆಯಿಲ್ಲ. ನಾ ಈಗ ಹೋಗ್ತೀನಿ. ನಾನು ಲಾಸ್ಟ್ ಟೈಮ್ ಒಂದು ಮೋಟಲ್ ಅಂಗಡಿಗೆ ಹೋಗಿದ್ದೆ, ಡೀಲರ್ಶಿಪ್ದಾಗ. ಅವ ಬೇರೆದು ಕೊಟ್ಟಿದ್ದ ನನಗೆ. ಅವನಿಗೆ ಕೇಳ್ತೀನಿ ಅದೇ ಕೊಡಂತ. ಅದು ಫೋಮ್ ಗತ್ಲೆ ಇರ್ತದು ಅದಕ್ಕೆ. ಅದೇನಿಲ್ಲ, ನಮ್ಮ ಬೇಸಿಕ್ ನೀಡ್ಸ್ ಬೇಕಾಗಿಲ್ಲ ನಮಗೆ, ಗಾಡಿ ನೀಡ್ಸ್ ಬೇಕು. ಶುಡ್ ಅಂಡ್ ಮಸ್ಟ್. ಇವನು ನೋಡ ಪೆಟ್ರೋಲ್ ಹಾಕಿಸ್ಬೇಕಲ್ಲು. ಆಗ್ಲಲ್ಲ. ಸ್ಟೂಡೆಂಟ್ ಲೈಫ್ ಪಾಸ್ ಸುಮ್ಮಂತ ಬೈ. ರೊಕ್ಕ ಶಾರ್ಟೇಜ್ ಎಲ್ಲರಿಗೂ ಇರ್ತೈತಿ. ಇಲ್ಲ ಗಾಡಿ ವಾಶ್ ಮಾಡ್ಸಕ್ಕೆ. ಸರಿ ಬಾಯ್. ಇವನು
ಯಾಕೋ ಏನಕ್ಕೆ ಸ್ಟ್ಯಾಂಡೇ ತೆಗೆದಿಲ್ಲ. ಹಿಂದಿನ ಬ್ರೇಕ್ ವರ್ಕ್ ಆಗಲ್ಲ, ಆದಷ್ಟು ಮುಂದಿನ ಬ್ರೇಕ್ ಇದ್ರೆ ತಿಳಿಸ್ಬೇಕು. Car wash is closed, so switch to the second spot. ಇಲ್ಲಿಂದ ಒಂದು 2 ಕಿಲೋಮೀಟರ್ ದೂರ ಆಗುತ್ತದು. ನನ್ನ ದೋಸ್ತನ ಮನೆ ಹಿಂದೆ ಇದೆ ಹೊಸ ಕಾರ್ ವಾಶ್. ಅಣ್ಣ ಆರಾಮಣ್ಣ. ಆಟೋದವ್ರು ಕಂಡ್ರೆ ಯಮರಾಜನೇ ಸಾಕ್ಷಾತ್ ಸವಾರಿ ಮೇಲೆ ಬಂದಂಗೆ. ಎಲ್ಲಿ ಹೋದ್ರು ದೇವ್ರು ನಂಗೆ 2 ಎಕ್ಸ್ಟ್ರಾ ಕೊಂಡು ಕರೆಕ್ಟಾಗಿ ನೋಡಪ್ಪ ಅಂತ, ಅದಕ್ಕೆ ನೋಡ್ಕೊಂಡು ಬಿಡಿಸ್ಬೇಕು. ಟೇಕ್ ವರ್ಕ್ ಯಾವ ಪ್ರೆಸಿಡೆಂಟಪ್ಪ ಇವ? ಗಾಡಿ ಇಟ್ಕೊಂಡು ಮುಂದೆ ದೊಡ್ಡ ಬೋರ್ಡ್ ಹಾಕೊಂಡ್ತಾನೆ ಅದೊಂದು ಇಷ್ಟ ಅಂತ. ಹಿಂಗೆ ಸ್ಟ್ರೇಟ್ ಹೋಗ್ತೀವಿ ಅಂದ್ರೆ ಮಾವದೇವ್ರು ನಿಲ್ತಾರೆ ಮುಂದೆ. ಪಾಪ ಹಳೆ ಹಂಗೆ ಮನೆ ಬಂದು ಬೀಗ ರೂಟ ಮಾಡ್ಕೊಂಡು ಹೋಗಂತಾರೆ. ಸರಿ, ಬೀಗ ರೂಟ ಮಾಡ್ಕೊಂಡು ಹೋಗಲ್ಲ, ಬೀಗ ರೂಟ ಹಾಕೋಗಂತಾರೆ ಅವರು. ಬೇಡ ಸೈಡ್ ರೂಟ್ಕೊಂಡು ಹೋಗ್ಬಿಡೋದು. ಕರೆಕ್ಟಾಗಿ ನೋಡ್ಕೊಂಡು ಹೊಡ್ಲಿಕ್ಕಂದ್ರೆ ಯಾವನಾರ ಬಂದು ಇಕ್ಕರಿಸ್ತಾನೆ. ವಿಡಿಯೋ ಅಂತರ್ಕೊ ನಾ ಯಾಕೆ ಗೋಪ್ರನೂ ಇಲ್ಲ, ಏನೂ ಇಲ್ಲ. ಇನಿಷಿಯಲ್ ಸ್ಟಾರ್ಟ್ ಮಾಡಿದ್ನಿ, ಮೊಬೈಲ್ ಮೌಂಟ್ ಹಾಕೊಂಡು ವಿಡಿಯೋ ಶೂಟ್ ಮಾಡತ್ತೀನಿ. ನೋಡೋ ನಶೀಬ್ ಚಲೋ ಇತ್ತಂದ್ರೆ ಏನಾರ ಕೈಯಾರ ರೊಕ್ಕ ಆಡಕತ್ತಂದ್ರೆ ಆಗುತ್ತೆ. ಈ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದು
ರೀಸನ್ ಏನಂತಂದ್ರೆ ನಮ್ಮ ಅಪ್ಪರ ಐಡೆಂಟಿಟಿದಾಗ ಬಿಟ್ಟು ನನಗೆ ಆದಂಥ ಒಂದು ಸ್ವಂತ ಏನಾರು ಒಂದು ಮಾಡ್ಬೇಕಂತಂದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನಾ ಏನು ದೊಡ್ಡ ವಿದ್ವಾನಲ್ಲ, ಊರ್ದಾಗ ನನ್ನ ಮಗ ಏನು ಶಾಲ್ಯಾಗ ತುಪ್ಪು ಶಾಲೆ ಇಲ್ಲ, ಏನು ಕಮ್ಮಿ ಆಗಲ್ಲ ನನಗೆ. ಹಂಗಂತ ತಿಳ್ಕೊಂಡು ದಡ್ಡ ದಿನ ತಿಳ್ಕೊಂಡು ಮಾರ್ಕ್ಸನ್ನು ನೋಡಿ ದಡ್ಡ ನಾಕತ್ತಿಲ್ಲ. ಪೇಪರ್ ಬರೆಯೋಕ್ಕಾಗಲ್ಲ ನನಗೆ ಎಕ್ಸಾಮ್, ಅದೊಂದೇ ಲಪಡ ಬಿಟ್ರೆ ಏನಿಲ್ಲ. ತಿಳಿಯಂತಕ್ಕೂ ಎಲ್ಲ ತಿಳಿತೈತಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀನಿ, ಒಟ್ಟು ಬರೆಯೋಕ್ಕಾಗಲ್ಲ. ನಮ್ಮಂಥವ್ರಿಗೆ ಎಂಥದೇ ಐನ್ಸ್ಟೈನೇ ಬಂದು ಮುಂದೆ ಕೂತು ಟ್ಯೂಷನ್ ಹೇಳಿದ್ನಂದ್ರೂ ಹೋಗಿ ಪೇಪರ್ ಬರೆಯೋಕ್ಕಾಗಲ್ಲ. ಐನ್ಸ್ಟೈನೇ ಸಾಲಿ ಫೇಲ್ ಆಗಿದ್ದ, ಆದರೂ ಸಚ್ಚನ ನಾವು ಏನಾರು ಒಂದು ಸಾಧಿಸೋದು. ಯಾವತ್ತು ನೋಡ್ಕೊಂಡು ಗಾಡಿ ಓಡಿಸ್ಬೇಕು, ಇಲ್ಲ ಒಂದು ಮಿಸ್ ಈಗ ಯಾವ್ದಾರ ಟ್ಯಾಂಕರ್ ಟ್ರಕ್ ತೊಳಗನೆ ಈಜುಗಳಿಕೆ ಹೋಗ್ತೀವಿ. ನಮ್ಮ ಪಿ ಜಿಗೆ ಒಬ್ಬ ಟ್ಯಾಂಕರ್ ಬರ್ತೈತಿ, ಬೈ ಒಬ್ಬರು ಏನು ಮಾಡ್ಯಾರ ಅಂತಂದ್ರೆ ಏನಿಲ್ಲ ತನ್ನ ಪಾಡಿತ್ತ ಸಿಗ್ನಲ್ದಾಗ ಹೊಳಿಸ್ಕೊಳತ್ತಾನ ಟ್ಯಾಂಕರ್. ಮೆಡಿಕಲ್ ಸ್ಟೂಡೆಂಟ್ ಹೆಣ್ಮಗಳು, ಹೆಲ್ಮೆಟ್ ಇಲ್ಲ, ಫುಲ್ ಸ್ಪೀಡ್ದಾಗ ಬಂದು ಗಾಲಿ ಕೆಳಗೆ ಹತ್ತಿನ ಹಣ ಸಾರಿ ಒಂದು ತಲೆ ಟಯರಿಗೆ ಸಿಕ್ಕಿ ಈಜುಗಳಿಗೆ ಹೋಯ್ತು. ಅಲ್ಲೇ ಸ್ಪಾಟ್ ಅಕ್ಕ ರೈಟ್ ಫ್ಯೂಚರ್ ಅಪ್ಪ ಹೈಕೋರ್ಟ್ ಅಡ್ವೊಕೇಟ್ ಇದ್ದ. ಅದಕ್ಕೆ ಕ್ಲಿಯರ್ ಹೆಲ್ಮೆಟ್, ರೈಟ್ ಸೇಫ್. ಬಸ್, ಆಟೋ, ಟ್ಯಾಂಕರ್, ಟಿಪ್ಪರ್ ಯಾವ ರಸ್ತಂದು ಅಂದ್ರೆ ಸೂಕ್ಷ್ಮ ಗಾಡಿ ಬಿಡ್ರಿ, ಇಲ್ಲ ಜೀವನನೇ ಲಾಸ್. ಬಿಡ್ತು ಅರ್ಜೆಂಟ್ ಆಯ್ತು ಅಂತ ಹೊಡೆದೇನಪ್ಪ. ಈಗ ಯಾರು ಹೊಡ್ಯಾಕೆ ಹೋಗ್ಬಿಡ್ರಿ ನನ್ನಂಗೆ ಕಡಲಿದ್ದೀರ ಅವ್ನು ನೋಡ. ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಓಡಿಸ್ದಂಗಿದ್ದು ಇಲ್ಲಿ ಗಾಡಿ ಓಡಿಸೋದು ಅಂದ್ರೆ. ಹಂಗಂತ ತಿಳ್ಕೊಂಡು ನಾವು ಜಾಸ್ತಿ ಹಡ್ಸಾಡಬಾರ್ದು. ಆಕ್ಸಿಲೇಟರ್ ಕೊಟ್ರೆ ಗೇರ್ ಡೌನ್ ಹೊಡ್ಕೊತಿಲ್ಲ. ಇದನ್ನು ಶೂಟಿ ಮಾಡೋಕ್ಕಲ್ಲ, ರೇವ್ ಮ್ಯಾಚಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಐತಿ. ನನಗೇನೋ ಅನಿಸ್ತೈತೆ ನಾ ಕರೆಕ್ಟ್ ಮಾಡಕತ್ತೇನಂತ. ತಪ್ಪು ಮಾಡಕತ್ತೈತೆ ಅಂದ್ರೆ ನೀವೇ ಹೇಳ್ರಪ್ಪ ಯಾರು ಹೊರತೊಳಗೆ. ಇಂಡಿಕೇಟ್ರೆ ಬಂದ್ ಮಾಡಿಲ್ಲ. ಒಂದಿಬ್ಬರು 3 ಮಂದಿ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ ನೋಡಿ ನಾನು ಕಲಿಯಾಕತ್ತೀನಿ ಬೈಕಿಂಗ್ ಬಗ್ಗೆ. ಚಲೋ ಮಾಡಿ ಏನು ವರ್ಷಗಟ್ಟಲೆ ಏನಾಗಿಲ್ಲ, ಈಗ ಒಂದು 4-5 ತಿಂಗಳು ಮತ್ತು ಇದ್ರಾಗ ಆವಾಜ್ ಕೇಳ್ಸಕ್ಕೆ ಮೋಸ್ಟ್ಲಿ ಸ್ವಲ್ಪ ಸಣ್ಣ ಕೇಳಿಸ್ಬೋದು, ಯಾಕಂದ್ರೆ ಫೋನ್ ಹೊರಗೆ ಐತಿ, ನಾ ಹೆಲ್ಮೆಟ್ದಾಗ ಮಾತಾಡತ್ತೀನಿ. ಒಳ್ಳೆ ಕೇಳಿ ಚಲೋ ಐತ. ಸೊ ಲೆಟ್ಸ್ ಗೋ. ಗಾಡಿ ನ್ಯೂಟ್ರಲ್. ವಾಷಿಂಗ್ ಅಣ್ಣ, ಚೈನ್ ಕ್ಲೀನ್, ಡೀಸೆಲ್ ಹೊಡೆದಿದ್ದೀನಿ. ಹಾಂ, ಕ್ಲೀನಿಂಗ್ ಆದಮೇಲೆ ಇಲ್ಲಿ ಬರ್ತಿರಲ್ಲ, ಕಾರ್ ವಾಶ್ ಇಲ್ಲ ಬೈಕ್ ವಾಶ್ ಮಾಡಿಸ್ಕೊಳಕ್ಕೆ ಬಂದಾಗ ನೀವು ಪ್ರೆಷರ್ ವಾಶ್ ಆಗಲಿ
ನೀಟಾಗಿ ಸ್ವಚ್ಛ ಇಲ್ಲ. ಸೊ ಏನೇ ಡಸ್ಟ್ ಇಲ್ಲ ಹಳ್ಳ ಪಳ್ಳ ಏನಾರ ಇದ್ರೂ ಹೋಗ್ತಾವೆ. ನಮ್ಮ ಗಾಡಿ ಸತ್ಯವತ್ನಾಗ ಅದನ್ನು ನೋಡೋದು ಮಜಾನೇ ಬೇರೆ. ಯಾವ ಫಸ್ಟ್ ಕಸ್ಟಮರ್ ಏನೋಣ? ಫಸ್ಟ್ ಕಸ್ಟಮರ್ ಇವತ್ತಿಂದು ಅರ್ಥ. ಯಾವ ಕಾರ್ ಅಂತ ನೀವೇ ಗೆಸ್ಟ್ ಮಾಡಿರಿ. ಬೈಕ್ನು ಯಾವುದು ಅಂತ ನೀವೇ ಗೆಸ್ಟ್ ಮಾಡಿಬಿಟ್ರಿ. ಇದೇ ತೋರಿಸ್ತೀನಿ. ಪ್ರೈವಸಿ ಇನ್ಕ್ರೀಸ್ಮೆಂಟ್ ಆಗುತ್ತೆ ಅಂತ. ನಾ ಈಗ ಗಾಡಿ ಕೂಲ್ ಡೌನ್ ಇದ್ದ ತಂದರೂ ಗಾಡಿ ಹೀಟೇ ಆಗತ್ತಿಲ್ಲ ಬರೋಷ್ಟಿಗೆ. ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೇನಣ್ಣ. ಹಾಂ, ಅದಕ್ಕೆ ವಿಡಿಯೋ ಶೂಟ್ ಮಾಡತ್ತೀನಿ ಈಗ. ನೀವು ಅದು ಬೈಕಿಗೆ ಹಚ್ತಾರಲ್ಲ, ಯಾವುದು ಕ್ಯಾಮ್ರಾ ಅದು ಗೋಪ್ರೋ ಈಗ ಸದ್ಯಕ್ಕೆ ಸುಮ್ಮನೆ ಸಣ್ಣಕ್ಕೆ ಚಲೋ ಮಾಡಿ ನೋಡ. ಕೈಯ ರೊಕ್ಕ ಆಡಲಿ ಮೊದಲೇ. ಹಂಗೆ ಡೈರೆಕ್ಟ್ ಒಮ್ಮರಿಗೆ ಒಂದು 40-50 ಇಟ್ಟಿನಂದ್ರೆ ಮನ್ಯಾಗ ಬೈತಾರೆ. ಈಗ ಇದು ಯಾಕೆ ಸ್ಟಾರ್ಟ್ ಮಾಡಿದೆ ಅಂದ್ರೆ ನಂದೇ ಏನಾರು ಒಂದು ಸೋಮ್ತಿರ್ಬೇಕಲ್ಲ, ನಮ್ಮ ಅಪ್ಪರ್ದು ಐಡೆಂಟಿಟಿ ಬಿಟ್ಟು. ಮತ್ತು ಎಲ್ಲ ಕಡೆ ಇಂಥವ್ರ ಮಗ ಅಂತ ಅನಿಸ್ಕೊಳ್ಳೋದಂಗೆ, ಮನುಷ್ಯ ಇವನು ಅಂತ ಅನಿಸ್ಕೊಳ್ಳೋದಂಗೆ. ಅಪ್ಪರ ಹೆಸರು ಹೇಳ್ಕೊಂಡು ಬದುಕೋದು ತಪ್ಪನಲ್ಲ, ಬಟ್ ಮಗನಾಗಿ ನಮ್ಮದೇ ಅಂತ ಸ್ವಂತ ಏನು ಮಾಡ್ಲಿಕ್ಕಂದ್ರೆ ಫೇಲ್ಯೂರ್ ಆಯ್ತಿಲ್ಲ. ಎಷ್ಟು ಗಳಿಸಿ ಅನ್ನೋದಕ್ಕೂ ಹೆಂಗೆ ಜೀವನ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನೋಡ.
ಇಂಜಿನ್ ಬೇಕಿದೆ. ಸೊ ಈ ಸದ್ ನಿಮ್ಗೆ ಕಾಣಿಸ್ತಿರ್ಬೋದು, ಚೈನ್ ಫುಲ್ ಕ್ಲೀನ್ ಆಗೈತಿ. ಸ್ಪೆಷಲ್ ಚೈನ್, ಗೋಲ್ಡ್ ಚೈನ್, 4000 ಕೊಟ್ಟಾಕ್ಷನಿ. ಅಣ್ಣ ಅದು ಗೋಲ್ಡ್ ಚೈನ್ ಅಂತ ಅಷ್ಟೇ ಗೊತ್ತು ನನಗೆ. ಗೋಲ್ಡ್ ಚೈನ್ ಅಂತ ಅಷ್ಟೇ ಗೊತ್ತು. ಆ್ಯಕ್ಚುಲಿ ಮೆಕ್ಯಾನಿಕ್ ಹತ್ರ ಕೊಟ್ಟಿದ್ದೆ ಇನಿಷಿಯಲಿ 3 ತಿಂಗಳು. ಫಸ್ಟ್ ಟೈಮ್ ನಾನು ಬೈಕ್ ತೊಗೊಂಬಂದಲ್ಲ ಬೆಂಗಳೂರಿಗೆ, ಗಾಡಿ ಹಿಂದ್ಗಡೆದು ಬಾಲ್ ಬೇರಿಂಗ್ಸು ಅವು ಕಟ್ಟಾಗಿಬಿಟ್ಟಿತ್ತು. ಅವಾಗ ಎಂಟೈರ್ ಗಾಡಿನೇ ಏನೇನಾಗಿದೆ ಎಲ್ಲ ಸರಿ ಮಾಡ್ರಿ ಅಂದೆ. 21,000 ಬಿಲ್ ಮಾಡಿದ್ದ. ಅವ್ನು ಕೇಳಿದೆ ಚೈನ್ ಹೊಸದು ಹಾಕ್ಬೇಕಂತಂದ್ರು, ಗೋಲ್ಡ್ ಚೈನ್ ಅಂತಂದ್ರು, ಅದಕ್ಕೆ ಹಾಕ್ರಿ ಅಂತಂದೆ. ಅವಾಗ ನನಗೆ ಅಷ್ಟೇ ಅದ್ರ ಬಗ್ಗೆ. ಬಟ್ ಹಾಂ ಇರ್ಬೋದು, ನನಗೂ ಅಷ್ಟು ಐಡಿಯಾ ಇಲ್ಲ. ಬಟ್ ಅದ್ರ ಕೇಳೋ ಪ್ರಕಾರ 20-20ರಿಂದ 25,000 ಕಿಲೋಮೀಟರ್ವರೆಗೂ ಬರುತ್ತೆ ಅಂತ ಹೇಳಿದ್ದಾರೆ ಚೈನ್ ಸ್ಪ್ರಾಕೆಟು. ಬಟ್ ಹಂಗೆ ಮೇಂಟೈನ್ ಮಾಡಲಿಲ್ಲ ಅಂದರೆ ಬೇಗನೆ ಹೋಗುತ್ತೆ. ಅಣ್ಣ ಚೈನಿಗೆ ಹೊಡೆದಿದ್ರೆ ನೀರನ್ನ? ಅಲ್ಲ, ಕ್ಲೀನ್ ಆದಮೇಲೆ, ಫೋಮ್ ಹಾಕಿದಾದ್ಮೇಲೆ. ಬೇಡ ಬೇಡ ಬೇಡ. ರೂಮಲ್ಲಿ ಸ್ಪ್ರೇ ಇದೆ ಅದು.
ಆಫ್ ರೋಡು ಹಾಂ 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 ಎಲ್ಲಿ ಹೋಗಿದ್ರು ಆಫ್ ರೋಡ್ಗೆ ಅಂತ ಕೋಡಿಗೆ ಅಂತ ಹೋದ ತಕ್ಷಣನೇ ಬಿದ್ದಿರೋದು ನಾನು. ಇವಾಗ ಗಾಡಿ ಓಡ್ಸೋಕ್ಕಾಗಲ್ವ ನೀವು ಆಗುತ್ತೆ, ಇಲ್ಲೇ ತೊಗೊಂಬಂದಿದ್ದೀನಿ ನಂದು ಪ್ರಾಪರ್ ಬೆಳಗಾವಿ. ಹಾಂ ಬೆಳಗಾವ ಹಾಂ ನಮ್ಮ ಕಡೆದವ್ರಲ್ಲ ಅಣ್ಣ ಎಲ್ಲಿ ಬೆಳಗಾವ ಪ್ರಾಪರ್ ಬಿ ಟಿ ಗೊತ್ತಾ, ಜಾಂಬೋಟಿ ರೋಡ್ ಹಾಂ ಗೋವಾ ಆಗ್ತೀವಲ್ಲ. ಹಾಂ ಹಾಂ ಓಕೆ ಓಕೆ ನಾನು ಧಾರವಾಡದಾಗೆ ಶಾಲೆ ಕಲ್ತು 3 ವರ್ಷ ಧಾರವಾಡ. ಹಾಂ ನಮ್ದು ಊರು ಬಂದ್ಬಿಟ್ಟು ಬಿಜಾಪುರ ಹಾಂ ಬಿಜಾಪುರ ಕಡೆ ತಾಳಿಕೋಟೆ ಅಂತ ಓಕೆ ಹೆಂಗೆ ಕೆಲಸ ಬಂದಿರಣ್ಣ ಈ ಕಡೆ ಅಂದರೆ ಸರ್ ಪರಿಚಯ ಇತ್ತು. ಹಾಂ 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 ಬಿಜಾಪುರ. ಎಷ್ಟು ವರ್ಷ ತಣ್ಣ ಬಂದು ಈ ಕಡೆ ನಾನು ಇವಾಗಲೇ ಬಂದು 1 year ಆಯ್ತು. 1 ವರ್ಷ ಹಾಂ 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 ಅದು ಇವಾಗ ಒಂದೇ ತಿಂಗಳು ಇರೋದು ನಾನು ಇಲ್ಲಿ. ಹಾಂ ಮತ್ತೆ ಹೋಗ್ತಾರಣ್ಣ ಹಾಂ ನಾಣ ಐ ಟಿ ಐ ಟಿ ಕಂಪ್ಲೀಟ್ ಆಗಿದೆ ನನಗೆ. ಹಾಂ ಇನ್ನೂ ಕಂಪ್ಲೀಟ್ ಆಗಿಲ್ಲ ಆಯ್ತು. ಆಯಿತು ನೆಕ್ಸ್ಟ್ ನೌಕರಿ ಹುಡುಕಾಯ್ತಾರಣ್ಣ ಹಾಂ ಹೌದು. ಹಾಂ ಸ್ವಲ್ಪ ಫ್ರ್ಯಾಕ್ಚರ್ ಇದೆಯಲ್ಲ ಹಾಂ ಕಾಲು ಹಾಂ ಫ್ರ್ಯಾಕ್ಚರ್ ಇದೆಯಲ್ಲ, ಹಾಂ ಅದಕ್ಕಾಗಿ ಇಂಡಸ್ಟ್ರಿಯಲ್ ಲೈನು ಮಾಡ್ತಿಲ್ಲ. ಹಾಂ 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 ಇಲ್ಲಾಂದರೆ ಇಲ್ಲಿ ಎಚ್ ಎಲ್ನಲ್ಲಿ ಮೊದಲು ಮಾಡಿ ಹೋಗಿದ್ದೇನೆ. ಹಾಂ ಟ್ರೈನಿಂಗ್. ಹೆಂಗೆ ಸ್ವಲ್ಪ ಪ್ಯಾಕೇಜ್ ಚಲೋ ಕೊಡತ್ತಾರ ಅಣ್ಣ ಬೇಸಿಕ್ 16 ಇದೆ, ಹಾಂ ಊಟಿ ಗಿಟಿ ಹಿಡಿದು 19 ಬರುತ್ತೆ. 19 ಹಾಂ 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 ಬೆಂಗಳೂರಿಗೆ ಸಾಕಾಗತ್ತೆ ಅಂತಾರೆ ಅಷ್ಟು ಮಾರ್ನಿಂಗು ಮತ್ತು ಮಧ್ಯಾಹ್ನ ಮೀಲ್ ಅಲ್ಲೇ ಇರುತ್ತೆ ಹಾಂ ಕಂಪ್ನ್ಯಾಗ ಕಂಪ್ನಿ. ಹಾಂ 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 ಅಷ್ಟೇ ನಾವು. ತೊಂದ್ರೆ ಸಾಕಾಗುತ್ತೆ ಸಾಕಾಗುತ್ತೆ. ಆದ್ರೆ ಅಟ್ಟೆ 4-5 ಮಂದಿ ಇರ್ಬೇಕು ಒಂದು ರೂಮ್ದಾಗ ಒಬ್ರಿಗೆ ಒಂದು ರೂಮ್ ತೊಗೊಂಡ್ರೆ ಆಗಲ್ಲ ಹಾಂ ಹ್ಞೂ ಆಗಿದೆ ಮೇಡಮ್. ಹಾಂ ಸರಿ ಸರಿ